ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಪ್ಡೇಟ್ಸ್. ನಾನು ರಜನಿ. ಆ್ಯಕ್ಚುಲಿ ನನಗೆ ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ಅಂತ ಭಾಳ ಆಸೆ. ಹಾಗಾಗಿ ಆಗೊಮ್ಮೆ ಈಗೊಮ್ಮೆ ವಿಸಿಟ್ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಇವಾಗ ನಾನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ಏನಕ್ಕೆ ಹೋಗ್ತಾರೆ ಇಲ್ಲಿ ಅಂದರೆ, ಜಾಸ್ತಿ ಜನ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಅನ್ನೋದ್ರ ಜೊತೆಗೆ ನಿಮಗೆ ಜೀವನದಲ್ಲಿ ಯಾವುದಾದ್ರೂ ಕಾಯಿಲೆ ಇತ್ತು ಅಂತ ಅಂದರೆ ಅದನ್ನು ಕ್ಯೂರ್ ಮಾಡ್ಕೋಬೇಕು ಅಂದರೆ, ಅಥವಾ ಮೋಕ್ಷ ಬೇಕು ಅಂದರೆ, ಅಥವಾ ಜೀವನದಲ್ಲಿ ಏನೂ ಆಗ್ತಾಯಿಲ್ಲ, ಒಂದು ಏಳ್ಗೆ ಬೇಕು, ಪ್ರಗತಿ ಬೇಕು, ಅಭಿವೃದ್ಧಿ ಬೇಕು ಅಂತ ಅಂದರೆ, ಮತ್ತು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ತುಂಬ ಚೆನ್ನಾಗಿ ಕನಿಸ್ಬೋದು. ಏನು ಅಲ್ಲಿ ಹೋದ ತಕ್ಷಣ ನಮ್ಮ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡತ್ತಾ, ನೀವು ಹೇಳ್ದಂಗೆ ಅಭಿವೃದ್ಧಿ ಆಗ್ಬಿಡತ್ತಾ, ಅದು ಇದು ಅಂತೆಲ್ಲ ಕೇಳ್ತಾರೆ. ನನಗೆ ಅದಕ್ಕೆ ಉತ್ತರ ಕೊಡೋಕ್ಕೆ ಬದಲಾಗಿ ಆ ಜಾಗಗಳಿಗೆ ಹೋಗೋದ್ರಲ್ಲಿ ನನಗೊಂದು ಖುಷಿ ಇದೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ ಒಂದೊಂದು ಸತ್ಯ. ಅಲ್ಲೋದ್ರೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಅಲ್ಲಿಂದ ಬಂದಮೇಲೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಆಗೇ ಆಗುತ್ತೆ. ಅದು ನಾನು ಅನುಭವಿಸಿರೋದು. ನಾನು ಆ್ಯಕ್ಚುಲಿ ಇವಾಗ ಉಜ್ಜಯಿನಲ್ಲಿದ್ದೀನಿ. ಅದು ಬಂದು ಮಧ್ಯಪ್ರದೇಶದಲ್ಲಿದೆ. ಇಲ್ಲಿ ಮಹಾಕಾಳೇಶ್ವರ ದರ್ಶನ ಮಾಡೋಕ್ಕೆ ಬಂದಿದೆ. ಆ ಜ್ಯೋತಿರ್ಲಿಂಗದ ದರ್ಶನ ಆಯಿತು. ಇವಾಗ ಓಂಕಾರೇಶ್ವರ ದರ್ಶನ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಓಂಕಾರೇಶ್ವರಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಬಸ್ಸಲ್ಲಿ ಹೋಗ್ತೀರಾ ಅಂದರೆ 9 ಗಂಟೆ ತೊಗೊಳುತ್ತೆ. ಕ್ಯಾಬಲ್ಲಿ ಹೋಗ್ತೀರಾ ಅಂದರೆ ಒಂದು 3ರಿಂದ 3:30 ಗಂಟೆಯಲ್ಲಿ ನೀವು ಅಲ್ಲಿಗೆ ತಲುಪ್ಬೋದು. ಹೋಗ್ತಾ ಹೋಗ್ತಾ ದಾರಿ ಉದ್ದಕ್ಕೂ ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ. ಆಮೇಲೆ ದೇವ್ರ ದರ್ಶನ ಮಾಡಿಸ್ತೀನಿ. ಇವತ್ತು ನಾನು ನಿಮಗೆ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಬರಬೇಕಾದ್ರೆ ಆ್ಯಕ್ಚುಲಿ ಒಂದು ನವಗ್ರಹ ಟೆಂಪಲ್ ಇದೆ. ಅದರಲ್ಲೂ ಶನಿ ದೇವಸ್ಥಾನ ತುಂಬ ಹಳೆಯದು, ಆಯಿತಾ. ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಈ ದೇವಸ್ಥಾನ ಒಂದು ಮಧ್ಯಪ್ರದೇಶದ ನರ್ಮದಾ ನದಿಯ ದ್ವೀಪದಲ್ಲಿದೆ. ಸುಮಾರು 1200 ವರ್ಷದಷ್ಟು ಹಳೆಯದು. ಶಿವನಿಗೆ ಸಮರ್ಪಿತವಾಗಿದೆ. ಓಂಕಾರೇಶ್ವರ ಅಂತ ಅಂದರೆ, ಓಂ ಅಂದರೆ ಸಂಸ್ಕೃತ ಪದದಿಂದ ಬಂದಿರೋದು, ನಿಮಗೂ ಗೊತ್ತು. ಓಂ ಅಂದರೆ ಬ್ರಹ್ಮಾಂಡದ ಧ್ವನಿ ಅಂತ, ಕಾರೇಶ್ವರ ಅಂದರೆ ಬ್ರಹ್ಮಾಂಡದ ಅಧಿಪತಿ ಅಂತ. ನೋಡಿ, ಇಲ್ಲಿ ಓಂ ಶೇಪಲ್ಲೇ ಇದೆ, ಆಯಿತಾ. ಇದ್ರದ್ದು ಪರಿಕ್ರಮ ಬೇರೆ ಮಾಡ್ತಾರೆ. ಅದನ್ನು ಮಾಡಬೇಕು ಅಂದ್ರೆ ನೀವು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಕೊಂಡು ಹೋಗಿ. ನಾನು ಅದನ್ನು ಮಾಡ್ತಾ ಇಲ್ಲ, ಯಾಕಂದರೆ ನಮ್ಮ ಕ್ಯಾಬಲ್ಲಿ ವಯಸ್ಸಾಗಿರೋರು ಇದ್ದಾರೆ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವೇ ಇದೆ ಹೋಗಲಿಕ್ಕೆ, ನದಿ ಮೇಲೂ ಹೋಗ್ತಾರೆ. ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ನಾವು ಡೈರೆಕ್ಟಾಗಿ ಕ್ಯಾಬಲ್ಲಿ ಹೋಗ್ಬಿಡ್ತಾ ಇದ್ದೀವಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದ್ರ ಸುತ್ತ ಇರೋ ದಂತಕಥೆ ಮತ್ತು ಪುರಾಣನ ನಾನು ಹೇಳ್ತೀನಿ. ಆ್ಯಕ್ಚುಲಿ ವಿಂಧ್ಯ ಎಂಬ ಒಬ್ಬ ರಾಕ್ಷಸ ಜಗತ್ತಿನಲ್ಲಿ ವಿನಾಶವನ್ನು ಸೃಷ್ಟಿಸ್ತಾ ಇರ್ತಾನೆ. ಆ ದುಷ್ಕೃತ್ಯವನ್ನು ನಿಲ್ಲಿಸಲಿಕ್ಕೆ ನಾರದ ಋಷಿ ಏನು ಮಾಡ್ತಾರೆ, ಶಿವನ ಹತ್ರ ಪ್ರಾರ್ಥಿಸ್ತಾರೆ. ಆವಾಗ ಶಿವ ಏನು ಮಾಡ್ತಾರೆ, ವಿಂಧ್ಯ ಪರ್ವತವನ್ನು 2 ಭಾಗಗಳಾಗಿ ವಿಭಜನೆ ಮಾಡಿಬಿಟ್ಟು ನರ್ಮದಾ ನದಿಯ ಮೂಲಕ ಹರಿಯೋ ಮಾರ್ಗವನ್ನು ಸೃಷ್ಟಿಸ್ತಾರೆ. ಆ ಪರ್ವತದ 2 ಭಾಗಗಳಿಗೆ ಓಂಕಾರೇಶ್ವರ ಮತ್ತು ಅಮರೇಶ್ವರ ಅಥವಾ ಅಮಲೇಶ್ವರ ಅಂತ ಕರೀತಾರೆ. ಅದರಿಂದ 2 ದೇವಸ್ಥಾನದ ದರ್ಶನ ಮಾಡಿದ್ರೆ ಮಾತ್ರ ಒಂದು ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಪಕ್ಕನೇ ಇದೆ, ನಾನು ತೋರಿಸ್ತೀನಿ. ಅಕಸ್ಮಾತ್ ನೀವೇನಾದರೂ ಸಡನ್ನಾಗಿ ಬಂದ್ರಿ ಅಂತ ತಿಳ್ಕೊಳ್ಳಿ, ಬೇಗ ದರ್ಶನ ಮಾಡಬೇಕು ಅಂತ ಅಂದ್ಕೊಳ್ಳಿ, ಟಿಕೆಟ್ ಇಲ್ಲ ಅಂತ ಅಂದರೆ, ಗೋಲು ಅನ್ನೋರ್ದು ಫೋನ್ ನಂಬರ್ ಹಾಕಿರ್ತೀನಿ ಇಲ್ಲಿ ಮೇಲ್ಗಡೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಲ್ಲಿ ಪೂಜೆ ಮಾಡ್ತಾರೆ. ಅವರೇನು ಎಕ್ಸ್ಟ್ರಾ ದುಡ್ಡು ತೊಗೊಳ್ಳಲ್ಲ. ಗೌರ್ಮೆಂಟ್ದು ಏನಿರುತ್ತೆ ಟಿಕೆಟ್ ರೇಟು, ಅದೇ ಟಿಕೆಟ್ ರೇಟ್ನ ತೊಗೊಳ್ತಾರೆ. ಅದ್ರ ಮೇಲೆ ನಿಮಗೆ ಖುಷಿಯಾಗಿ ಏನಾದರೂ ಕೊಟ್ಟರೆ ಕೊಡ್ಬೋದು. ಈಗ ನಾವು ಓಂಕಾರೇಶ್ವರ ದರ್ಶನ ಮಾಡೋಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಂಟ್ರೆನ್ಸು, ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ. ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ನಾನು ಶೂಟ್ ಮಾಡ್ಕೊಂಡು ಹಿಂದೆ ಬರ್ತಾ ಇದ್ದೀನಿ. ಪಾಪ ಅವರು ಎಷ್ಟೊಂದು ಶೂಟ್ ಮಾಡಿಕೊಟ್ರು. ಇವಾಗ ನೀವು ನೋಡ್ತೀರಲ್ಲ ಹೋಗ್ಬೇಕಾದ್ರೆ ಅಕ್ಕಪಕ್ಕ, ಅದು ನರ್ಮದಾ ನದಿ, ಆಯಿತಾ. ನಮ್ಮ ಭಾರತದಲ್ಲಿ 7 ಪವಿತ್ರ ನದಿಗಳಲ್ಲಿ ಅದು ಕೂಡ ಒಂದು ಅಂತ ಪರಿಗಣಿಸಲಾಗಿದೆ. ಪಾಪವನ್ನು ತೊಳೆಯುತ್ತೆ ಅಂಥ ಒಂದು ಶಕ್ತಿ ಆ ನದಿಗಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ನದಿಲಿ ಸ್ನಾನ ಮಾಡೋದ್ರಿಂದ ಆತ್ಮಶುದ್ಧಿ ಆಗುತ್ತೆ, ಆಶೀರ್ವಾದ ಸಿಗತ್ತೆ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಆ ರೀತಿ ಸ್ನಾನ ಮಾಡಿ ಹೋಗೋಕ್ಕೆ ಆಗಲಿಲ್ಲ. ಬಟ್ ಆಮೇಲೆ ಇವ್ರು ಕರ್ಕೊಂಡು ಹೋಗ್ತಾರೆ ನನಗೆ ನದಿ ನೀರ ಹತ್ರ. ಅದನ್ನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ದೂರ ಬಂದಮೇಲೆ ನಾವು ಒಳಗಡೆ ಇಲ್ಲಿ ದರ್ಶನ ಆಗುತ್ತೆ. ಡೈರೆಕ್ಟ್ ನಿಮ್ಗೆ ಈಗ ದರ್ಶನ ಮಾಡಿಸ್ಬಿಡ್ತೀನಿ, ನೋಡಿಬಿಡಿ.
ಸಖತ್ತಾಗಿ ದರ್ಶನ ಬೇರೆ ಮಾಡಿಸಿದ್ರು, ವಿಡಿಯೋ ಬೇರೆ ಮಾಡಿಕೊಟ್ರು. ಇವಾಗ ನಾವು ಮಮಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೇಗ ದರ್ಶನ ಮಾಡಿಸ್ತೀನಿ ಬನ್ನಿ. ಅದೂ ತುಂಬ ಹತ್ರದಲ್ಲೇ ಇದೆ ಆಯಿತಾ. ನಾವು ಇಲ್ಲಿಗೆ ಬಂದ್ವಿ. ಹೊರಗಡೆ ನಿಮಗೆ ಬೇಕು ಅಂದರೆ ಬಿಲ್ಪತ್ರೆ ತೊಗೊಬೋದು. ಸಮಯ ಕೌರವರು ಪಾಂಡವರು ಸಮಯಕ ಮಂದಿರ ಇಷ್ಟೇ ಎಲ್ಲ ಹೇಳ್ಕೊಂಡು ಬಂದರು. ಕೌರವ ಪಾಂಡವರ ಸಮಯದ್ದು ಅಂತ ಹೇಳಿದ್ರು. ಇವ್ರು ಇರೋದಕ್ಕೆ ಇಷ್ಟು ಬೇಗ ಒಳಗಡೆ ಬಂದ್ವಿ. ಈ ಥರ ಶೂಟು ಮಾಡ್ಕೊಳಕ್ಕಾಗ್ತದೆ, ಇಲ್ಲ ಮೊಬೈಲ್ ಶೂಟ್ ಮಾಡೋಕ್ಕೂ ಬಿಡಲ್ಲ ಅವರು. ಆಮೇಲೆ ನನಗೆ ಜಲಾಭಿಷೇಕ ಮಾಡೋಕ್ಕೂ ಸ್ವಲ್ಪ ಅವಕಾಶ ಆಯಿತು. ಆಮೇಲೆ ಅದನ್ನು ಪಾಪ ಅವ್ರು ನಂಗೆ ಶೂಟ್ ಬೇರೆ ಮಾಡಿಕೊಟ್ರು. ನಂಗಂತೂ ಸಖತ್ ಖುಷಿ ಆಗೋಯ್ತು. ಮೊದಲು ನೋಡಿದ್ದು ಓಂಕಾರೇಶ್ವರ, ಈಗ ನೋಡಿದ್ದು ನೀವು ಮಮಲೇಶ್ವರ. ಎರಡೂ ದರ್ಶನ ಆದರೆ ಮಾತ್ರ ಒಂದು ಜ್ಯೋತಿರ್ಲಿಂಗ ನೋಡಿದೆ ಅಷ್ಟು ಈಕ್ವಲ್ ಆಗುತ್ತೆ. ನೀವು ಹೋದರೆ ಮಿಸ್ ಮಾಡದೆ ಎರಡೂ ನೋಡ್ಕೊಂಡು ಬನ್ನಿ, ಒಂದು ನೋಡಿ ಬಂದುಬಿಡ್ಬೇಡಿ. ಈಗ ನಾವು ನರ್ಮದಾ ನದಿ ಹತ್ರ ಹೋಗ್ತಾ ಇದ್ದೀವಿ ಆಯಿತಾ. ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ಇನ್ನೊಂದು ದಂತಕಥೆ ಇದೆ. ಕುಷ್ಠರೋಗ ಶಾಪದಿಂದ ರಾಜ ಮಂದಾತ ಸಫರ್ ಮಾಡ್ತಾ ಇರ್ತಾರೆ. ಅದರ ಪರಿಹಾರಕ್ಕೆ ಶಿವನ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಶಿವ ಅವ್ರ ಕನಸಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ನರ್ಮದಾ ನದಿಲಿ ಸ್ನಾನ ಮಾಡಿ ಓಂಕಾರೇಶ್ವರ ಲಿಂಗವನ್ನು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಆವಾಗ ರಾಜ ಭಗವಾನ್ ಶಿವನ ಸೂಚನೆಯಂತೆ ಪೂಜೆ ಮಾಡಿದ ಮೇಲೆ ಕುಷ್ಠರೋಗದಿಂದ ಗುಣಮುಖ ಕೂಡ ಆಗ್ತಾರೆ. ಹಂಗಂತೂ ಸಖತ್ ಖುಷಿ ಆಗೋಯ್ತು. ನೀರು ಬೇರೆ ತೊಗೊಂಡು ಹೋಗ್ತಾ ಇದ್ದೀನಿ, ಅಲ್ಲಿರೋರ್ಗೂ ಕೊಟ್ಟೆ. ಆಮೇಲೆ ಇವಾಗ ನಾವು ಇಲ್ಲಿಂದ ತುಂಬ ಮೇನ್ ಇನ್ನೊಂದೇನು ಅಂದರೆ ಹೋಗ್ತಾ ಆನ್ ದ ವೇ ನಿಮಗೆ ಶನಿ ದೇವ್ರದ್ದು ಟೆಂಪಲ್ ಸಿಕ್ಕುತ್ತೆ. ಸಖತ್ ಹಳೇದು. ಬನ್ನಿ ಅಲ್ಲಿಗೆ ದರ್ಶನ ಮಾಡಿಸ್ತೀನಿ. ಈಗ ಇದೇ ನೋಡಿ ಆ ಶನಿ ಮಹಾತ್ಮನ ದೇವ್ರದ್ದು ದೇವಸ್ಥಾನ. ಇಲ್ಲಿ ತುಂಬ ಜನ ಬರ್ತಾರೆ. ತುಂಬ ಹಳೆಯ ದೇವಸ್ಥಾನ ಅಂತೆ. ಮೇಜರ್ಲಿ ಶನಿ ದೇವಸ್ಥಾನ, ಬಟ್ ಎಲ್ಲ ಗ್ರಹಗಳು ಕೂಡ ಒಂದೇ ಜಾಗದಲ್ಲಿದೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಹಳೆಯದು, ಬಟ್ ಇವಾಗ ಅದಕ್ಕೆಲ್ಲ ಸ್ವಲ್ಪ ಬಣ್ಣ ಎಲ್ಲ ಹೊಡೆದು ಹೊಸ ಥರ ಏನೋ ಮಾಡಿದ್ದಾರೆ. ನಾನಂತೂ ಆರಾಮಾಗಿ ಪುರ್ಸೊತ್ತಿಂದ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೀನಿ. ದರ್ಶನ ಆಯಿತಾ, ಫುಲ್ ಖುಷಿ ಆಯಿತು. ನಾನು ಉಪವಾಸ ಇದ್ದೆ, ಕಂಟಿನ್ಯೂಸ್ ಆಗಿ ನಿದ್ದೆ ಇರಲಿಲ್ಲ, ಊಟ ಇರಲಿಲ್ಲ. ಆಮೇಲೆ ದರ್ಶನ ಆಗಿದ್ದ ಖುಷಿಗೆ ಚೆನ್ನಾಗಿ ತಿಂದ್ಬಿಟ್ಟು ಇವಾಗ ಇಲ್ಲಿಂದ ದರ್ಶನ ಆಗ್ತಾ ಇದ್ದಂಗೆ ಡೈರೆಕ್ಟು ಏರ್ಪೋರ್ಟ್ಗೆ ಹೋಗಬೇಕು. ಯಾಕೆ ಅಂದರೆ ವಾಪಸ್ ರಿಟರ್ನ್ ಬರೋಕ್ಕೆ. ಹಬ್ಬ ಅಂತೂ ಇಂತೂ ಮಹಾಕಾಲೇಶ್ವರ ಮತ್ತು ಓಂಕಾರೇಶ್ವರ ಎರಡೂ ಜ್ಯೋತಿರ್ಲಿಂಗದ ದರ್ಶನ ಆಯಿತು. ನಂಗೆ ಸಖತ್ ಖುಷಿ ಆಯಿತು. ತಿರ್ಗಾ ಹೋಗಬೇಕು ಅಂತ ಅನಿಸ್ತಾ ಇದೆ. ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಮತ್ತೆ ಯಾವಾಗ ಮತ್ತೆ ಸುತ್ತಕ್ಕೆ ಹೋಗ್ತೀನೋ, ಮತ್ತೆ ಯಾವಾಗ ಭಾಗ್ಯ ಸಿಗುತ್ತೋ ಗೊತ್ತಿಲ್ಲ ನನಗೆ. ನನಗಂತೂ ಈ ರೀತಿ ಸುತ್ತೋದೇ ಇಷ್ಟ, ಇನ್ನೇನು ಬೇರೆ ಇಷ್ಟ ಇಲ್ಲ. ಎನಿವೇ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿಮ್ಮದು ಏನಾದರೂ ಟೆಂಪಲ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಬೋದು ಆಯಿತಾ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.